ಇಂಡಿಪೆಂಡೆನ್ಸ್ ಡೇ ಸ್ಟಿಕ್ಕರ್ ಬಾಟಲ್ ಬ್ಯಾನ್ ಮಾಡಲು ಆಗ್ರಹ ಕೇಳಿ ಬಂದಿದೆ. ವಾಟರ್ ಬಾಟಲ್ ಚಿತ್ರದ ಬಣ್ಣದವನ್ನು ಬದಲಾಯಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಕೊಳಚೆ ಪ್ರದೇಶದಲ್ಲಿ ಬಿದ್ದಿದ್ದ ಬಾಟಲ್ಗೆ ಹಾಕಿದ್ದ ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳನ್ನು ತೆಗೆದು ಯುವಕರು ಸ್ಟಿಕ್ಕರ್ ಕಲರ್ ಚೇಂಜ್ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದಂಥ ಘಟನೆ ಇದು. ಕೊಳಚೆ ಪ್ರದೇಶದಲ್ಲಿ ನೀರಿನ ಬಾಟಲ್ಗಳು ಬಿದ್ದಿತ್ತಂತೆ. ಅದು ನಮ್ಮ ದೇಶದ ರಾಷ್ಟ್ರಧ್ವಜದ ಕಲರ್ಗಳು, ಕೇಸರಿ ಬಿಳಿ ಹಸಿರಿನಲ್ಲಿ ಪ್ಲಾಸ್ಟಿಕ್ ಸ್ಟಿಕ್ಕರ್ ಅನ್ನು ತೆಗೆದಂತ ಯುವಕರು ಸ್ಟಿಕ್ಕರ್ ಕಲರ್ ಚೇಂಜ್ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಸ್ವಾಗತ ಮಾಡುವಂತ ವಿಚಾರ, ಒಳ್ಳೆ ಬೇಡಿಕೆ ಇದು. ಯಾಕಂದ್ರೆ ನಮ್ಮ ಭಾವನಾತ್ಮಕವಾದ ವಿಚಾರ ಇದು. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಲಗಲಿಯಿಂದ ಅಪ್ಡೇಟ್ ಆಗಿರುವಂತಹದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ಭಾಗದಲ್ಲಿ ಸ್ಟಿಕ್ಕರ್ ಕಲರ್ಗಳನ್ನು ಚೇಂಜ್ ಮಾಡುವಂತೆ ಆಗ್ರಹಕ್ಕೆ ಕೇಳಿ ಬಂದಿರುವಂತಹದ್ದು. ಯುವಕರು ಪ್ಲಾಸ್ಟಿಕ್ ಬಾಟಲ್ಗಳಿಗೆ ಏನು ಸ್ಟಿಕ್ಕರ್ ಹಾಕಿದ್ರು ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳಲ್ಲಿ, ಅದನ್ನು ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಂಡಿಪೆಂಡೆನ್ಸ್ ಡೇದು ಕೇಸರಿ ಬಿಳಿ ಹಸಿರು ಬಣ್ಣವನ್ನು ಬಳಸಿ ಈ ವಾಟರ್ ಬಾಟಲ್ಗಳಿಗೆ ಸ್ಟಿಕ್ಕರನ್ನು ಮಾಡಿರೋದು. ಅದು ಯಾರ್ದೋ ಗೊತ್ತಿಲ್ಲ, ವಾಟರ್ ಬಾಟಲ್ ಕಂಪನಿ. ಬಟ್ ನಾಚಿಕೆ ಆಗಬೇಕು. ವ್ಯಾಪಾರ ಬೇರೆ, ಅಭಿಮಾನ ಬೇರೆ, ಭಾವನಾತ್ಮಕದ ವಿಚಾರಗಳೇನಿರುತ್ತೆ ಅದೇ ಬೇರೆ. ರಾಷ್ಟ್ರಧ್ವಜ, ರಾಷ್ಟ್ರ ಪ್ರಾಣಿ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ಇದಕ್ಕೆಲ್ಲ ಅದರದೇ ಆದ ಬೆಲೆಗಳಿದೆ ರೀ. ಅದರದೇ ಆದ ಭಾವನೆಗಳಿಗೆ ಭಾರತೀಯರು ಒಗ್ಗೂಡ್ಕೊಂಡು ಬಂದಿದ್ದಾರೆ. ಏನಾದರೂ ಒಂದು ಮಾಡಬೇಕಾದ್ರೆ ಒಂದು ಯೋಚನೆ ಮಾಡಬೇಕಲ್ವಾ? ಬೇರೆಯವರ ಭಾವನೆಗಳಿಗೇನು, ಎಲ್ಲ ಭಾರತೀಯರ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಇದು. ಅದಕ್ಕೆ ಅಂಟ್ಕೊಂಡು ಬಿಟ್ಟಿದ್ದೀವಿ ನಾವು. ಕೇಸರಿ ಬಿಳಿ ಹಸಿರು ಅಂದರೆ ನಮ್ಮ ಧ್ವಜ ಅಂತೀವಿ ನಾವು. ಆ ಥರದ ಭಾವನೆಗಳು ಒಳಗಾಗ್ಬಿಟ್ಟಿರ್ತೀವಿ ಆಲ್ರೆಡಿ. ನೋಡಿ, ಆ ಯುವಕರು ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಕಾಳಜಿ ಬೇಕು ನಮಗೆ. ಈ ಥರದ ವ್ಯಕ್ತಿತ್ವ ಇರುವಂತಹ ಯುವಕರ ಕಾರ್ಯ ಏನಿದೆ, ನಿಜಕ್ಕೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಅವರ ಭಾವನೆಗಳಿಗೆ ನಾನು ಬೆಲೆ ಕೊಡ್ತೀನಿ. ಆ ಯುವಕರೇನು ಬಾಟಲನ್ನು ಹಾರಿಸ್ತಾ ಇದ್ದಾರಲ್ಲ, ಅವರ ಭಾವನೆಗಳಿಗೆ ನಾನು ಬೆಲೆ ಕೊಡ್ತೀನಿ. ಯಾಕೆಂದರೆ ಆ ಭಾವನೆ ಬೇಕು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ.